ಇನ್ನು ಒಂದು ಕಟ್ಟಡ ಧಗಧಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು. ನಿರ್ಮಾಣ ಹಂತದ ಕಟ್ಟಡ ಇದು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿ ಹೋಗಿದೆ. ಬೆಂಗಳೂರಿನ ಸೀಗೆಹಳ್ಳಿಯಲ್ಲಿರುವಂತ 3 ಅಂತಸ್ತಿನ ಕಟ್ಟಡ. ಸೀಗೆಹಳ್ಳಿ ಅಂತ ಅಂದ್ರೆ ಮಾಗಡಿ ರೋಡ್. ಸತೀಶ್ ಅನ್ನೋರ ಬಿಲ್ಡಿಂಗ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸತೀಶ್ ಅನ್ನೋರಿಗೆ ಸೇರಿದಂತ ನಿರ್ಮಾಣ ಹಂತದ ಬಿಲ್ಡಿಂಗ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಕೆಲಸಗಾರರು ಬಳಸುವಂತ ಗ್ಯಾಸ್ ಸೋರಿಕೆಯಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ನೀರಿನ ಟ್ಯಾಂಕರ್ ಮೇಲೆ ಕುಳಿತಿದ್ದಂತ ವ್ಯಕ್ತಿಯೊಬ್ಬ ಇದ್ದ, ಆತನನ್ನ ರಕ್ಷಣೆ ಮಾಡಲಾಗಿದೆ. ಬಹುಶಃ ಮೇಲ್ಗಡೆ ಸಿಂಟೆಕ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದ ಅಂತ ಕಾಣಿಸುತ್ತೆ. ಮನೆ ನೋಡ್ತಾ ಇದೀವಲ್ಲ, ಒಂದು 3 ಫ್ಲೋರ್ನ ಮನೆ ಅಥವಾ ಕಟ್ಟಡ ಇದು ಅಂತ ಕಾಣಿಸುತ್ತೆ. ಪೂರ್ಣ ಬಿಲ್ಡಿಂಗ್ ಇನ್ನೂ ಕಟ್ ಆಗಿರಲಿಲ್ಲ. ಬಟ್ ಬೆಂಕಿ ಹೆಂಗೆ ಹೊತ್ಕೊಳ್ತು ಅಂತ ಬಂದಾಗ ಕೆಲಸಗಾರರು ಬಳಸ್ತಾ ಇದ್ದಂಥ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಬಹುಶಃ ಸ್ವಲ್ಪ ಇಂಟೀರಿಯರ್ ವರ್ಕು, ಡೋರ್ ಕೂರಿಸೋದು ಈ ಥರದ್ದೆಲ್ಲ ಆಗಿತ್ತು ಅಂತ ಕಾಣಿಸುತ್ತೆ. ಇಲ್ಲಾಂದರೆ ಕೇವಲ ಸಿಮೆಂಟ್ ಇಟ್ಕೆ ಮತ್ತು ಸಿಮೆಂಟ್ ಪ್ಲಾಸ್ಟರಿಂಗ್ ಇದ್ದಂಥ ಟೈಮ್ನಲ್ಲಿ ಈ ಥರ ಬೆಂಕಿ ಹೊತ್ಕೊಳ್ಳಲ್ಲ. ಆದರೆ ಇಲ್ಲಿ ಬಹುಶಃ ಅಲ್ಪ ಸ್ವಲ್ಪ ಕೆಲಸಗಳಾಗಿತ್ತು ಅಂತ ಕಾಣಿಸುತ್ತೆ. ಹೌದು, ಅಲ್ಲಿ ಕಾಣ್ತಾ ಇದೀವಿ ನೋಡಿ, ನಾವು ಅಲ್ಲಿ ಎಲ್ಲ ಕಿಟಕಿ ಎಲ್ಲ ಕೂರಿಸಿದ್ದಾರೆ, ಕಿಟಕಿ ಬಾಕ್ಲೆಲ್ಲ. ರಾಜಪ್ಪ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಜಪ್ಪ, ಒಂದ್ ಕಡೆ ನಿರ್ಮಾಣ ಹಂತದ ಕಟ್ಟಡ, ಆದರೆ ಈ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಹೇಗೆ ಅಂತ ಹೇಳಿ, ಅಂದರೆ ಸಿಮೆಂಟು ಗೋಡೆ ಇರುವಂಥ ಆ ಕಟ್ಟಡಕ್ಕೆ ಹೀಗೆ ಬೆಂಕಿ ಹೊತ್ಕೊಂಡ್ಬಿಡ್ತಲ್ಲ ಅಂತ ಹೇಳಿ ರಾಜಪ್ಪ. ಮಲ್ತೇಶ್, ನಿರ್ಮಾಣ ಹಂತದ ಕಟ್ಟಡ ಅಂದ್ರೆ ಅಲ್ಲಿ ವುಡ್ ವರ್ಕ್ ನಡೀತಾ ಇತ್ತು. ಅಂದ್ರೆ ಬಿಲ್ಡಿಂಗ್ ಅನ್ನ ಕಟ್ಟಿದ ಬಳಿಕವಾಗಿ 3 ಅಂತಸ್ತಿನ ಕಟ್ಟಡ ಅದು ಸತೀಶ್ ಎಂಬುವರಿಗೆ ಸೇರಿದ್ದು. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರದಲ್ಲಿ ಈಗ ಸದ್ಯಕ್ಕೆ ವುಡ್ ವರ್ಕ್ ನಡೀತಾ ಇತ್ತು. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಬೇರೆ ಬೇರೆ ಕಡೆ ಇರೋದಿಲ್ಲ. ಅಲ್ಲೇ ಒಂದಿಷ್ಟು ಯಾವ್ದಾದ್ರು ರೂಮ್ ಅಲ್ಲಿ ಅಡಿಕೆ ಗಿಡಿಗೆ ಮಾಡ್ಕೊಂಡು ತಿನ್ಕೊಂಡು ಇರ್ತಾರೆ. ಇದೇ ರೀತಿಯಾಗಿ ಅಲ್ಲೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುವಂತವರು ಸಿಲಿಂಡರ್ ಏನ್ ಬಳಸ್ತಾ ಇದ್ರು, ಅದರ ಒಂದು ಸೋರಿಕೆಯಿಂದ ಸುಮಾರು 12-15ಕ್ಕೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಂಡ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ಕೂಡ ಬಂದಿದೆ. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ವಾಟರ್ ಟ್ಯಾಂಕ್ ಮೇಲೆ ಕೂತಿದ್ದಂತ ಓರ್ವ ವ್ಯಕ್ತಿಯ ರಕ್ಷಣೆ ಆಗಿದೆ ಅಂತೇಳಿ, ಮತ್ತೋರ್ವ ಒಳಗಡೆ ಸಿಲುಕೊಂಡಿದ್ದಾರೆ ಅನ್ನುವಂತ ಅನುಮಾನ ಕೂಡ ಸದ್ಯಕ್ಕೆ ಇರುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಮೊದಲ ಮತ್ತೆ 2ನೇ ಮಹಡಿಯಲ್ಲಿ ಇರುವಂತಹ ಕಟ್ಟಡದ ಸಂಪೂರ್ಣ ಒಂದು ಬೆಂಕಿಯನ್ನು ನಂದಿಸಿದ್ದಾರೆ. ಈಗ 3ನೇ ಹಂತ ಒಂದು ಕಟ್ಟಡದಲ್ಲಿರುವಂತಹ ಬೆಂಕಿಯನ್ನು ಕೂಡ ಸದ್ಯಕ್ಕೆ ನಂದಿಸೋದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಕೇವಲ ಏನು ಸಿಲಿಂಡರ್ ಸೋರಿಕೆಯಿಂದ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತಾ ಬೇರೆ ಏನಾದ್ರು ಕಾರಣ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಆದ ನಂತರ ಗೊತ್ತಾಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಹೆಚ್ಚಿನ ಇಂಟೀರಿಯರ್ ಇತ್ತು, ವುಡ್ ಎಲ್ಲವೂ ಇತ್ತು. ಅದೇ ಒಂದು ಕಾರಣಕ್ಕೋಸ್ಕರ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ರಾಜಪ್ಪ.